ಬಾವು ಕನ್ಸ ಅಲ್ಲ ನಿಮ್ಮ ಹುಡುಗರು ಎಷ್ಟು ಹುಷಾರ ಅದಾರ ನೋಡಣ್ಣ. ನಾ ಡೈವರ ಅಪ್ಪಿ ಇಲ್ವಾ ಇಲ್ಲಿ ಬಾ ಮೊದಲ ಓಸು ಬಾಯಿ ತೊಗೊಂಡು ಕುಂತಾವ ಹಾಳಿ ಬರಾಕಿಲ್ಲ ಮತ್ತೆ ಮುಂದೆ ಹೋಗಿ ಈಗ ಹೇಳು. ನೀ ನನ್ನ ಲವ್ವರ ಒಂದು ಕವನ ಹೇಳ ಬಡಬಡಿ ಹೇಳ ಒಂದು ಕವನ ಹೇಳ. ಎಲ್ರು ಚಪ್ಪಾಳೆ ಜೋರಾಗಿ ಹೊಡ್ರಿ ಅಣ್ಣ ಚಾಪ್ತಿ ಯಾಕೆ ನಮ್ಮ ಮಾತು ಕೇಳಂಗಿಲ್ಲನ. ಟಾರ್ಚ ಬ್ಯಾಟ್ರಿ ಆರ್ಸ ಇಲ್ಲ ಅದು ಅಲ್ಲೇ ಕುಂದ್ರಪ್ಪ ಪುಣ್ಯ ಬರ್ಲಿ. ಹೇಳ ನಾ ಒಂದು ಕವನ ಹೇಳ್ತೀನಿ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಆಗಿ ಹೊಡ್ರಿ ಚಪ್ಪಾಳೆ. ಅದು ಹೇಳ್ತೀನಿ ಅನ್ನ ಅದೇ ಹೇಳ್ತೀನಿ ಮುಂಜಾನೆ ಹೋಗಿ ಅಂತ ಅದು ಇದನ್ನು ಹೇಳ್ತೀನಿ ಅಂತಂದೆ. ಹೌದಲ್ಲ ಕರೆಕ್ಟ್ ಐತ್ಲಾ. ಯಾರ್ಯಾರ ಬರತ್ತೀರೋ ಕುಂದ್ರೋಗ ಕಿಸಬಾಯ್ ಯಾಕ ಮೊದಲ ಓಸು ಎರವಚ್ಚಿಗೆ ಇಲ್ಲಿ ತನ ಬಂದವು ಮತ್ತೆ ಯಾರ್ಯಾರು ಬರ್ತೀರ ಅಂದ್ರೆ ಕಮಿಟಿ ರೇಟ್ ಈಗ ಬೀರ್ಸಿಗ್ಯಾರ ಅಂತಂದು ಅಲ್ಲಿಗೆ ಹೋಗ್ಯಾರ ಮತ್ತೆ ನೀ ಯಾರ್ಯಾರು ಬರ್ತೀರ ಓಸರು ಇಲ್ಲಿ ಬಂದಾರ. ಅದು ಕವನ ಬರ್ಕೊಂಡು ಕವನ ಹೇಳತ್ತೀನ ನೀ ನೋಡಿ ಜೂಮ್ ಹಾಕ ಇವ್ಲಿ ನೀನು ಎಟ್ಟು ಬರಿಗಟ್ಟಿ ನಾನು ಕವನ ಹೇಳ್ತೀನಿ ನಿಮ್ಗೋಸ್ಕರ ಬರ್ದಿನ ರಾತ್ರಿ ಕುಂತ ಅಂದ್ರೆ ಹಗಲಿ ಏನು ಕುಂತಿಲ್ಲ ನೀ ಬರೀ ರಾತ್ರಿ ಕುಂದಿರ್ತೆ ನೀ ಇಲ್ಲ ಅವಾಗ ಏನೇನು ಬರ್ತೈತಿ ಒಂಥರ ಕೋಳಿ ಇದ್ದಂಗೆ ಬಿಡ್ನಿ ಹಂಗಂಗ ಅದು ಬರೀ ರಾತ್ರಿ ಅಟ್ಟ ಕಾವು ಕೊಡಕ್ಕೆ ಕುಂದಿರ್ತ ಅದಕ್ಕೆ ನಿಮ್ಗೆ ಏನ್ ತಿಳಿತು. ನಿಮ್ಗೇನು ತಿಳಿದಿಲ್ಲ ಸುಮ್ಮನೆ ಬಾವುಕನು ಅರ್ಥ ನಿನಗೆ ಗೊತ್ತೈತನ ನಿಮಗೆ ಗೊತ್ತೈತನ ಅವ್ರಿಗೆ ಗೊತ್ತೈತೆ ಅದಕ್ಕಾಗಿ ಯಾಕೆ ಹೊಡಿತಾರ ಅವ್ರು. ಏನು ನೋಯಪ್ಪ ನೀವು ಹಿಂಗೆಲ್ಲ ಗೊತ್ತೈತಿ ನಿಮಗೆ ಅದು ಏನದ ಬಾವುಕಂತ. ನಾಳೆ ಶೆಟ್ಟಿ ಬಾ ಏನ ಜಾಡಿಗಿಲ್ಲ ಬರಂಗಿಲ್ಲ ಹುಷಾರಿರ ನಾವು ಭಾಳ ಡೇಂಜರ್ ಹುಡುಗಿ. ಮೊದಲು ಕವನ ಹೇಳ ಗೊತ್ತೈತಿ ಅಂತಂತಾರ ನಾವು ನೋಡಿ ಕೈ ಬಿಟ್ಟಿವಿ. ಸತ್ಯ ಬಡನ ಹೇಳ. ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗತೀರೋ ಅದು ನಿನ್ನ ಪರ್ಸನಲ್ ಬಂದ್ ಹೋದಾರ ಲೆಕ್ಕ ತಗೊಂಡ್ ನಾ ಏನ್ ಮಾಡ್ಲಿ. ಅಬ್ಬಾ ನಿನ್ಗೇನ್ ತಿಳಿತಪ್ಪ ಕಳ್ಳ. ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ ಹಂಗ ಮಾತ ಹೇಳತ್ತೀರೋ ಹುಡುಗ್ಯಾರ ಹಿಡ್ದು ಆಂಟಿಗಳ ತನಕ ಮೆಂಟನ ಮಾಡುತ್ತೀರೋ ಅಟ ಬೆರಗಡಿ ಕುಂತೀರೋ. ನೀವು ಲವ್ ಮಾಡಿದಾರ ನಮ್ಮ ಹುಡುಗರು ಕೂಡ ನಿಯತ್ತಾಗಿದ್ದಿದ್ರೆ ನಾವ್ಯಾಕೆ ಬ್ಯಾರೆದಾರ ಸವಾಸ ಮಾಡ್ತಿದ್ವಿ ಅಣ್ಣ. ಅಲ್ಲ ಸೈಡಿಗೆ ಚಂದನ್ ಹುಡುಗಿ ಇಟ್ಕೊಂಡ್ರು ಮೇಂಟೈನ್ ಮಾಡ್ತೀರ ನೀವು. ಫೋನ್ ಯಾವ್ದೈತಿ ನಂದ ಓಪೋ ಸಿಮ್ಮೆ ಅನ್ಸದವು 2 ನೀನ 2 ಮೇಂಟೈನ್ ಮಾಡ್ತೀನಿ 3 ಮಾಡೋದು ತಪ್ಪ. ನೀ ಮಾಡಿ 3 ಮಾಡಿರ್ಬೇಕು ನನಗೆ ಅನ್ಸಂಕತೈತಿ. ಅವ 6 ಮಾಡ್ಯಾನ ನೋಡಿದ್ರೆ ಗೊತ್ತಾಕೈತಿ ಊರಾಗ ಏನೋ ಉಳ್ದಿಲ್ಲ ಅವ್ನ ಕೈಯಾಗ. ಅದನ್ನ ನಾನು ಯೋಚನೆ ಮಾಡಾಕತ್ತೀನಿ ಅಡ್ಡ ಬರಗಟ್ಟಿರು ನೀವು. ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಲಕ್ಷ್ಮ ನಿಮ್ಮ ಮಂದಿ ಐತೆ ಮನೆಗೆ ಹೋಗೈತೆ ಒಬ್ಬರೇ ಓಡ್ರು ಅಯ್ಯವ್ವ ನಿಮ್ಗೋಸ್ಕರ ಅಲ್ಲಿಂದ ಓಡಿ ಬಂದಿ ಇಲ್ಲ ಬಂದೀನಿ ಅಂದೆ ನೋಡ್ಬೇಕಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಬಹಳ ಪ್ರೀತಿ ಬಹಳ ವಿಶ್ವಾಸರೇನ ನಮ್ಮೂರು ಜಿಲ್ಲೆಯ ಒಳಗಕ್ಕಿನ ನನಗೆ ಬಿಜಾಪುರ ಜಿಲ್ಲೆ ಒಂಥರ ತವರು ಮನೆ ತವರೂರಿದ್ದಂಗೆ. ಯಾಕಂತಂದ್ರೆ ಇವತ್ತು ಮ್ಯೂಸಿಕ್ ಮೈಲಾರಿ ಟ್ರೆಂಡಿಂಗ್ ಸ್ಟಾರ್ ಹಾಳು ಮೂಳು ಮತ್ತೊಂದು ಏನೋ ಒಂದು ಬಂದವು ಏನೋ ಒಂದು ಹೆಸರಾಗೈತೆ ಅಂದ್ರೆ ಅದು ನನಗೆ ಬಿಜಾಪುರ ಜಿಲ್ಲೆ ಕೊಟ್ಟಿರುವಂಥ ಭಿಕ್ಷೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ರೀ ಅಣ್ಣ. ಹೀಗಾಗಿ ಬಿಜಾಪುರ ಜಿಲ್ಲೆ ಒಳಗೆ ಕಾರ್ಯಕ್ರಮದವ ಅಂದ್ರೆ ಮೊದಲು ಓಡಿ ಬರ್ತೀನಿ ರೀ. ಯಾಕಂದ್ರೆ ಕಷ್ಟ ಕಾಲದಾಗ ಯಾರು ಎತ್ತಿ ಹಿಡಿತಾರಲ್ರಿ ಅಣ್ಣ ನೀ ಯಾವ ಮಟ್ಟಕ್ಕರ ಬೆಳಿ ದೋಸ್ತ ಎಷ್ಟರ ಕೋಟಿ ಗಂಟ್ಲೆ ಆಸ್ತಿ ಮಾಡು ಆದ್ರೆ ಹೊಟ್ಟೆ ಹಸಿವಾದಾಗ ಯಾರು ಊಟ ಹಾಕಿರ್ತಾರಲ್ಲ ಸಾಯುತನ ದಯವಿಟ್ಟು ಅವ್ರನ್ನ ಯಾರನ್ನೂ ಮರೆಯಕ್ಕೆ ಹೋಗ್ಬೇಡ್ರಿ ಅಣ್ಣ. ಯಾವ ವ್ಯಕ್ತಿಗೆ ನೆನವಿರುತ್ತ ಸಾಯುತನ ಅವನ ಸಾಧನೆಗೆ ಯಾವತ್ತೂ ಸಾವಿಲ್ಲ. ಯಾವ ಮೆರೆದಿನಿ ಅಂತ ಮೊದಲಿನೆಲ್ಲ ಮರಿತಾನ ಅವನ ಅಂತ್ಯಕಾಲ ಅಲ್ಲಿಗೆ ಚಲುವಾತಂತ ಅರ್ಥ ಹೇಳ್ತಾ ಈಗ ವೇದಿಕೆ ಮೇಲೆ ನಮ್ಮ ಜೂನಿಯರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವ್ರನ್ನ ಬರಮಾಡಿಕೊಳ್ಳೋಣ. ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅಡ್ರಿ ಅಣ್ಣ. ಯಾರ್ಯಾರು ಚಪ್ಪಾಳೆ ಹೊಡೆದಿರಿ ಆ ಕಾಳಿಕಾ ದೇವಿ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾರು ಚಪ್ಪಾಳಿ ಹೊಡಿಲಾರ್ದ ಕುಂತಾರಲ್ಲ ಲಕ್ಷ್ಮಣ್ ನಿಮ್ಮ ಮಂದಿ ಯಾರು ಚಪ್ಪಾಳಿ ಹೊಡಿಲಾರ್ದ ಕುಂತಾರಲ್ಲ ನಿಮ್ಮ ಮಂದಿ ನಾಳೆ ಆ ಕಾಳಮ್ ದೇವಿ ಅವ್ರನ್ನ ಹೊಸೂರು ಮುಂಜಾನೆ ಚಪ್ಪಾಳಿ ಹೊಡಿಯುವಂತ ಶಕ್ತಿ ಕೊಡ್ಲಿ ಅಂತ ಹೋಗಿ ಕೇಳ್ಕೊಂಬರ್ತೀನಿ.